ಎಲ್ಲಕ್ಕೂ ನಮ್ಮ ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ CBI NIA CBI NIA ಏನಾಗಿದೆ ರಾಷ್ಟ್ರವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಇರುತ್ತೆ. ಬಟ್ ಆದರೆ ನಾನು ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ CBI ನಾವು ಕೊಟ್ಟಂಥವು ಯಾವುವು ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನವೇ ಆಗಿಲ್ಲ. CIDನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ. ನಮ್ಮ ಅಧಿಕಾರಿಗಳು ಆಗಲಿಲ್ಲ ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ NIAಗೋ CBIಗೋ ಕೊಡಬೇಕಾಗತ್ತೆ. ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರಲ್ಲ. ಸೊ ರಾಜ್ಯ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ CBI ಮಾಡಬೇಕಾಗುತ್ತೆ. ಇದು ಆ ಥರದ್ದೇನು ಪ್ರಮೇಯ ಬರಲ್ಲ. ಫಾರಿನ್ ಫಂಡ್ ಬಂದಿದ್ದರೆ ನೋಡೋಣ. ಆಯಿತು, ಅವರು ಯಾವ್ದಾರ ಪ್ರೂವ್ ಮಾಡಲಿ. ಫಾರಿನ್ ಫಂಡ್ ಬಂದಿದ್ದರೆ ಖಂಡಿತ ಕೊಡ್ತೀವಿ. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರು ಮಾಡಿದಾಗ ಅವರಿದ್ದಾಗ ಮಾಡಿದ್ರಲ್ಲ, ಅದು ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಶೋಕ್ ಭಾಳ ಪ್ರಬಲರು. ವಿಜೇಂದ್ರ ಅಶೋಕ್ ನಿಲ್ಲಿಸ್ಬಿಟ್ರೆ ಈ ರಾಜ್ಯದ ಎಲ್ಲ ತನಿಖೆನೂ ಆಗೋಯ್ತವೆ. ಭಾಳ ಪ್ರಬಲವಾದಂಥ ವ್ಯಕ್ತಿಗಳು. ಪಾಪ ಬಿಡ್ರಿ, ಯಾಕೆ ಮಾತಾಡಿ. ಇದೊಂದು ಕುಮಾರಸ್ವಾಮಿ ಅವರು 900 ಕೋಟಿ ರೂಪಾಯಿ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಅಯ್ಯೋ, ಕೊಟ್ಟರಂತಲ್ಲ ಮೊನ್ನೆ. ಬರ್ದೇ ಇಲ್ಲ, ನೀವು ನೋಡಲೇ ಇಲ್ಲ. 25 ಕೋಟಿ ಶುಗರ್ ಸ್ಕೂಲ್ಗೆ ಇಲ್ಲ ಅವರು ಖಾಸಗಿ ಇವರು ಒಂದು ತೀರ್ಮಾನ ತಗೊಂಡಿದ್ರು. ನಾನೇನು ಅದಕ್ಕೆ ಎಂಟ್ರಿ ಇಲ್ಲ, ನನಗೆ ಗೊತ್ತಿಲ್ಲ. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಟೆಂಡ್ರ್ ಕರೆದು, ಓಪನ್ ಟೆಂಡ್ರ್ ಕರೆದು, ಸ್ಕೂಲಲ್ಲಿ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ, ಮೇಂಟೆನೆನ್ಸ್ ಮಾಡ್ತಾಯಿಲ್ಲ, ಮಕ್ಕಳು ಬರ್ತಾಯಿಲ್ಲ. ಸೊ ಯಾವ್ದಾರು ಸಂಸ್ಥೆಗೆ ಒಂದು 10 ವರ್ಷನ 20 ವರ್ಷನ ಕೊಟ್ಟರೆ ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ. ಆಗ್ತವರಲ್ಲಿ ಯಾರು ಎಲ್ವನ್ ಇರ್ತಾರೆ ಅವ್ರಿಗೆ ಕೊಡೋದು ಅಂತ ಒಂದು ಮಾಡಿದರು. ಅದಕ್ಕೆ ಭಾಳ ಜನ ಒತ್ತಡ ತಂದು ನಾವು ಇಲ್ಲೇ ಮಾಡ್ತೀವಿ. ಆವಾಗ ಕುಮಾರಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿ, ನಾನೇ 25 ಕೋಟಿ ಡಿಪಾಸಿಟ್ ಇಡ್ತೀನಿ ಎಲ್ಲದಕ್ಕೂ CSR ಫಂಡು. ಏಕೆಂದರೆ ರಾಷ್ಟ್ರದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಅಲ್ಲ, ಹಾಗಾಗಿ ರಾಷ್ಟ್ರದ ಕೈಗಾರಿಕಾ ಕಂಪ್ನಿಗಳೆಲ್ಲ ಇವ್ರಿಗೆ CSR ಫಂಡ್ ಕೊಡ್ತಾರೆ. ಹಾಗಾಗಿ ಇವರೇನು ಮಾಡಿದ್ದಾರೆ, ಫಸ್ಟು ತೀರ್ಮಾನ ತಗೊಂಬಿಟ್ರು 25 ಕೋಟಿ ಕೊಡ್ತೀವಿ ಅಂತ. ಪ್ರೆಸ್ಗೂ ಹೇಳವ್ರೆ. ಇದ್ರದ್ದು ಹೇಳಿದ್ರಲ್ಲ, ಎಂಥದ್ದು 5 ನಿಮಿಷಕ್ಕೆ ಆರ್ಡ್ರ್ ಕೊಡಿಸ್ತೀನಿ ಮೋದಿತವು ಅಂತ, ಯಾವುದು ಮೇಕೆದಾಟಿಗೆ ಹಂಗಿದ್ದು ಹೇಳಿಬಿಟ್ರು ಯಜಮಾನರು. ಈಗ ಇವನು ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾನೆ. ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನ ತೆಗಿಯೋಕ್ಕೆ ಬರಲ್ವಂತೆ. ಶುಗರ್ ಫ್ಯಾಕ್ಟ್ರಿಯಿಂದ ರೆಜುಲೇಷನ್ ಆಗಿದೆ. ಈಗ ಯಾರ್ಯಾರು ಅದಕ್ಕೆ ಕುಮಾರಸ್ವಾಮಿ ಇರುತ್ತಿನ ಕೊಡಿಸ್ತೀನಿ ಅಂದರು, ಅವರೆಲ್ಲ ನಿಂತ್ಕೊಂಡು ಈಗ ಕೊಡಿಸ್ಬೇಕಲ್ಲ. ಈಗ ಅದಕ್ಕೆ ಈಗ 900 ಕೋಟಿ ದಯಮಾಡಿ ಇಡೀ ಮಂಡ್ಯಕ್ಕೆ ಬಂದು ಆಲೇ 1.5 ತಿಂಗಳಾಗಿದೆ. ಒಬ್ಬರು ಲೋಕಸಭಾ ಸದಸ್ಯರು 1.5 ತಿಂಗಳಲ್ಲಿ ಮಂಡ್ಯಕ್ಕೆ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಮೊದಲೊಂದು 15 ದಿವಸ ಹಾಸ್ಪಿಟ್ಲು ಅದು ಇದು ಅಂತ ಅಂದರು. ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಡೆಲ್ಲಿನಲ್ಲೂ ನಾವು ನೋಡಿದ್ದೀವಿ, ಮೋದಿ ಕಾರ್ಯಕ್ರಮದಲ್ಲೂ ನೋಡಿದ್ದೀವಿ, ಎಲ್ಲ ನೋಡಿದ್ವಿ. ಮಂಡ್ಯಕ್ಕೆ ಬಂದಿಲ್ಲ. 900 ಕೋಟಿ ಎಲ್ಲಿ ಕೊಡಿಸ್ತಾರೋ ನನಗೆ ಗೊತ್ತಿಲ್ಲ. ಕೊಡಿಸಿದ್ರೆ ನಾನು ಹೇಳಿದೆ, ಇಲ್ಲಿ ಸಂಜಯ್ ಸರ್ಕಲಲ್ಲಿ ಕರೆದು ಸನ್ಮಾನ ಮಾಡೋಣ.